ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 100ರ ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿರೋ ಆರ್ಎಸ್ಎಸ್ಗೆ ಇವರು ಯಾರೋ ಶಾಕ್ ಕೊಡಕ್ ಹೊರಟಿದಾರಂತೆ. ಆರ್ಎಸ್ಎಸ್ಗೆ ಶಾಕ್ ಕೊಡಕ್ ಆಗುತ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ, ಬಟ್ ಕೊಡಕ್ ಹೊರಟಿದ್ದಾರೆ ಅನ್ನೋದು ಸುದ್ದಿ. ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕ್ತಾರಾ ಕಾಂಗ್ರೆಸ್ ಸರ್ಕಾರ? ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಮಾಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಶಾಲಾ ಕಾಲೇಜು ಮೈದಾನಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸಿ, ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಿ ಅಂತ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರದಲ್ಲಿ ಏನೆಲ್ಲ ಅಂಶಗಳಿವೆ, ಯಾವ ಕಾರಣಕ್ಕೋಸ್ಕರ ಬ್ರೇಕ್ ಹಾಕಬೇಕು, ಅವರ ಚಟುವಟಿಕೆಗಳಿಂದಾಗಿ ಯಾವ ಅನಾಹುತ ಆಗ್ತಾ ಇದೆ ಅಥವಾ ಯಾವ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಏನು ತಪ್ಪು ಆರ್ಎಸ್ಎಸ್ ನಲ್ಲಿ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಹನುಮಂತು. ಶ್ರೀಲಕ್ಷ್ಮಿ, ಆರ್ಎಸ್ಎಸ್ಗೆ 100 ವರ್ಷದ ತುಂಬಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅದು ದೇಶಾದ್ಯಂತ ನಡೀತಾ ಇದೆ. ಆದ್ರೆ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ನೇರವಾಗಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳು ಅಂದ್ರೆ ಸಾರ್ವಜನಿಕ ಸ್ಥಳಗಳಾದಂತಹ ಪಾರ್ಕ್ ಇರಬಹುದು, ಸರ್ಕಾರಿ ಶಾಲೆಗಳ ಮೈದಾನ ಇರಬಹುದು, ಅನುದಾನಿತ ಶಾಲೆಗಳ ಮೈದಾನಗಳಿರಬಹುದು, ಇಂತಹ ಕಡೆ ಯಾವುದೇ ರೀತಿಯ ಆರ್ಎಸ್ಎಸ್ ಚಟುವಟಿಕೆಗಳು ಆಗಬಾರದು. ಯಾಕಂತಂದು ಹೇಳಿದ್ರೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ ಅನ್ನುವಂತ ಒಂದಷ್ಟು ಅಂಶಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಯುವಜನ ಮಕ್ಕಳಾಗಿರ್ಲಿ, ಯುವಜನರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮತ್ತೆ ಪ್ರಮುಖವಾಗಿ ಮಕ್ಕಳಲ್ಲಿ ಒಂದಷ್ಟು ಬೇರೆ ಬೇರೆ ಕೋಮು ವಿಷಬೀಜ ಬಿತ್ತುವಂತ ಕೆಲಸಗಳನ್ನ ಆರ್ಎಸ್ಎಸ್ ಮಾಡ್ತಾ ಇದೆ ಅನ್ನೋಂತ ಆರೋಪಗಳು ಗಂಭೀರವಾಗಿ ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಜನರಲ್ಲಿ ದ್ವೇಷ ಬಿತ್ತುವಂತ ವಿಭಜಕ ಶಕ್ತಿಗಳನ್ನ ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸಬೇಕು. ನಾವು ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನ ಒಳಗೊಂಡಿರುವಂತಹ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟಿದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು ಅನ್ನೋಂತ ಒಂದಷ್ಟು ಪ್ರಸ್ತಾವನೆ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇದನ್ನ ಕ್ರಮ ಕೈಗೊಳ್ಳಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಬರೆದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾರಂತದ್ದು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಆರ್ಎಸ್ಎಸ್ ಅನ್ನ ಕಾನೂನಾತ್ಮಕವಾಗಿ ಆಗಿರ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ಬೋದು ಬ್ಯಾನ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ನಿಯಂತ್ರಿಸುವಂತ ಒಂದಷ್ಟು ಪ್ರಯತ್ನಗಳು ನಡೆಸಲಿಕ್ಕೆ ಮುಂದಾಯ್ತ ಸರ್ಕಾರ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದೊಂದು ಬಿಜೆಪಿ ನಾಯಕರಿಗೂ ಕೂಡ ಇದು ಬಹುದೊಡ್ಡ ಅಸ್ತ್ರ ಕೊಟ್ಟಂತ ಆಗತ್ತೆ. ಹಾಗಾಗಿನೇ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಕಾಂಗ್ರೆಸ್ನ ನಾಯಕರು ಮೊದಲಿಂದನೂ ಕೂಡ ಯಾವಾಗ ಈ ರೀತಿಯ ಮಾಹಿತಿ ಎಲ್ಲ ಹೊರಗಡೆ ಬಿತ್ತು, ಅದಾದ ನಂತರದಲ್ಲಿ ಒಂದು ವಾದವನ್ನ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಗಾಂಧೀಜಿಯನ್ನ ಕೊಂದಿದ್ರು, ಅಂತವ್ರನ್ನ ನಾವ್ ಯಾಕೆ ಪಾಲಿಸಬೇಕು, ಅಂತವ್ರನ್ನ ಯಾಕೆ ನಾವು ಅನುಕರಣೆ ಮಾಡಬೇಕು ಅನ್ನೋಂತ ಒಂದಷ್ಟು ಪ್ರಶ್ನೆಗಳು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಸವ ಅಂಬೇಡ್ಕರ್ ತತ್ವದ ಆಧಾರಿತವಾಗಿ ನಡೀತಾ ಇದೆ ಅನ್ನೋಂತ ಪ್ರತಿಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏಕಾಏಕಿಯಾಗಿ ಈ ರೀತಿ ನಿಯಂತ್ರಿಸುವ ಕೆಲಸಕ್ಕೆ ಸರ್ಕಾರ ಮತ್ತೆ ಸಚಿವರು ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಸ್ವರೂಪ ಪಡೆದು ರಾಜಕೀಯವಾಗಿ ಒಂದಷ್ಟು ಕಾಳಗವು ಕೂಡ ಜೋರಾಗಿ ನಡೀತಾ ಇದೆ. ಶ್ರೀಲಕ್ಷ್ಮಿ. ಹನುಮಂತು, ಆರ್ಎಸ್ಎಸ್ ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಇದೆ, ಹಾಗಾಗಿ ಎಲ್ಲ ಕಡೆ ಪಥ ಸಂಚಲನವನ್ನ ನಡೆಸ್ತಾ ಇದೆ. ಇದೀಗ ಆರ್ಎಸ್ಎಸ್ ಪಥ ಸಂಚಲನವನ್ನ ನೋಡಿ ಸರ್ಕಾರ ಪತ್ರಗೊಟ್ಟಿ ಹೋಗಿದೆಯಾ? ಪುಟ್ಟ ಪುಟ್ಟ ಮಕ್ಕಳು, ನಮ್ಮದೇ ದೃಶ್ಯದಲ್ಲಿ ನೋಡ್ತಾ ಇದೀವಿ, ಪುಟ್ಟ ಪುಟ್ಟ ಮಕ್ಕಳು ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಆರ್ಎಸ್ಎಸ್ ಸ್ವಯಂ ಸೇವಕರು ಪಥ ಸಂಚಲನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಿಯಾಂಕ್ ಖರ್ಗೆಗೆ ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅಂತ? ಈ ಪತ್ರದಲ್ಲಿ ಆರ್ಎಸ್ಎಸ್ ನ ಬ್ಯಾನ್ ಮಾಡುವಂತ ಏನು ತೊಂದರೆ ಆರ್ಎಸ್ಎಸ್ ಉಂಟು ಮಾಡಿದೆ ಅಂತ ಹನುಮಂತು? ಒಂದು, ಆರ್ಎಸ್ಎಸ್ ನ ಶಾಖೆಗಳಲ್ಲಿ ಈಗಾಗಲೇ ಯುವಜನರು ಮತ್ತೆ ಬೇರೆ ಬೇರೆ ಜನರೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು ಒಂದಷ್ಟು ರಾಜಕೀಯವಾಗಿ ಮುನ್ನೆಲೆಗೆ ಇಲ್ಲ ಅಂತಂದಿದ್ದಾಗ್ಲೂ ಕೂಡ ಬಿಜೆಪಿಗೆ ಬ್ಯಾಕ್ ಬೋನ್ ಆಗಿ ಒಂದಷ್ಟು ಕೆಲಸ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತದ್ದು. ಮತ್ತೆ 100 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನಷ್ಟು ಹೆಚ್ಚೆಚ್ಚು ಪ್ರಚಾರವನ್ನ ಆರ್ಎಸ್ಎಸ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿಗೆ ಹಿಂದುತ್ವದ ಪ್ರಬಲವಾದಂತಹ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಒಂದಷ್ಟು ಕಿಂಗ್ ಮೇಕರ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥದ್ದೇ ವಾದವನ್ನ ಕಾಂಗ್ರೆಸ್ನ ನಾಯಕರು ಇಡ್ತಾ ಇರುವಂತದ್ದು.
ಇದು ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದು ಬಹುದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆಗಳಿರುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಯಾಕೆಂತಂದ್ರೆ ಇಂಥದ್ದೊಂದು ಸಂಘಟನಾತ್ಮಕ ಒಂದು ರಚನಾತ್ಮಕ ಕಾರ್ಯಚಟುವಟಿಕೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಅದು ಇನ್ನು ಸಫಲತೆಯನ್ನ ಕೊಟ್ಟಿಲ್ಲ. ಅದರ ಬದಲಾಗಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾವ ರೀತಿ ಕಾನೂನಾತ್ಮಕವಾಗಿ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಕಂಡುಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿನೇ ಸರ್ಕಾರಿ ಜಾಗಗಳಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಗಳ ಆಟದ ಮೈದಾನ ಆಗಿರ್ಬೋದು, ಅನುದಾನಿತ ಶಾಲೆಗಳ ಆಟದ ಮೈದಾನ ಆಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಈ ರೀತಿ ಸಾರ್ವಜನಿಕವಾಗಿ ಇರುವಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬೇಕು ಅಂತಂದು ಹೇಳಿದ್ರೆ ಅನುಮತಿಯನ್ನ ಪಡಿಬೇಕಾಗತ್ತೆ ಅನ್ನುವಂತ ವಾದವನ್ನ ಈಗ ಮುಂದಿಡ್ತಿರುವಂತದ್ದು. ಮುಂದೆ ಇದನ್ನ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ವಿರುದ್ಧ ಒಂದಷ್ಟು ಟೀಕಾ ಪ್ರಹಾರಗಳು ಹೆಚ್ಚಾಗ್ತಾ ಇರುವಂತದ್ದು, ಮತ್ತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಒಂದೊಮ್ಮೆ ಇದು ಅಧಿಕೃತವಾಗಿ ಆದೇಶವಾಗಿ ಹೊರಗೆ ಬಿದ್ರೆ ಅದು ಮತ್ತೊಂದು ಸ್ವರೂಪದ ಕಾಳಗಕ್ಕೆ ಕಾರಣ ಆಗುತ್ತೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 100ರ ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿರೋ ಆರ್ಎಸ್ಎಸ್ಗೆ ಇವರು ಯಾರೋ ಶಾಕ್ ಕೊಡಕ್ ಹೊರಟಿದಾರಂತೆ. ಆರ್ಎಸ್ಎಸ್ಗೆ ಶಾಕ್ ಕೊಡಕ್ ಆಗುತ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ, ಬಟ್ ಕೊಡಕ್ ಹೊರಟಿದ್ದಾರೆ ಅನ್ನೋದು ಸುದ್ದಿ. ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕ್ತಾರಾ ಕಾಂಗ್ರೆಸ್ ಸರ್ಕಾರ? ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಮಾಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಶಾಲಾ ಕಾಲೇಜು ಮೈದಾನಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸಿ, ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಬ್ರೇಕ್ ಹಾಕಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಫೋನ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಿ ಅಂತ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರದಲ್ಲಿ ಏನೆಲ್ಲ ಅಂಶಗಳಿವೆ? ಯಾವ ಕಾರಣಕ್ಕೋಸ್ಕರ ಬ್ರೇಕ್ ಹಾಕಬೇಕು? ಅವರ ಚಟುವಟಿಕೆಗಳಿಂದಾಗಿ ಯಾವ ಅನಾಹುತ ಆಗ್ತಾ ಇದೆ ಅಥವಾ ಯಾವ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಏನು ತಪ್ಪು ಆರ್ಎಸ್ಎಸ್ ನಲ್ಲಿ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ? ಹನುಮಂತು. ಶ್ರೀಲಕ್ಷ್ಮಿ, ಆರ್ಎಸ್ಎಸ್ಗೆ 100 ವರ್ಷದ ತುಂಬಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅದು ದೇಶಾದ್ಯಂತ ನಡೀತಾ ಇದೆ. ಆದ್ರೆ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ನೇರವಾಗಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳು ಅಂದ್ರೆ ಸಾರ್ವಜನಿಕ ಸ್ಥಳಗಳಾದಂತಹ ಪಾರ್ಕ್ ಇರಬಹುದು, ಸರ್ಕಾರಿ ಶಾಲೆಗಳ ಮೈದಾನ ಇರಬಹುದು, ಅನುದಾನಿತ ಶಾಲೆಗಳ ಮೈದಾನಗಳಿರಬಹುದು, ಇಂತಹ ಕಡೆ ಯಾವುದೇ ರೀತಿಯ ಆರ್ಎಸ್ಎಸ್ ಚಟುವಟಿಕೆಗಳು ಆಗಬಾರದು. ಯಾಕಂತಂದು ಹೇಳಿದ್ರೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ ಅನ್ನುವಂತ ಒಂದಷ್ಟು ಅಂಶಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಯುವಜನ ಮಕ್ಕಳಾಗಿರ್ಲಿ, ಯುವಜನರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಮತ್ತೆ ಪ್ರಮುಖವಾಗಿ ಮಕ್ಕಳಲ್ಲಿ ಒಂದಷ್ಟು ಬೇರೆ ಬೇರೆ ಕೋಮು ವಿಷಬೀಜ ಬಿತ್ತುವಂತ ಕೆಲಸಗಳನ್ನ ಆರ್ಎಸ್ಎಸ್ ಮಾಡ್ತಾ ಇದೆ ಅನ್ನೋಂತ ಆರೋಪಗಳು ಗಂಭೀರವಾಗಿ ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಜನರಲ್ಲಿ ದ್ವೇಷ ಬಿತ್ತುವಂತ ವಿಭಜಕ ಶಕ್ತಿಗಳನ್ನ ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸಬೇಕು. ನಾವು ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನ ಒಳಗೊಂಡಿರುವಂತಹ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟಿದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಯಂತ್ರಿಸಬೇಕು ಅನ್ನೋಂತ ಒಂದಷ್ಟು ಪ್ರಸ್ತಾವನೆ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇದನ್ನ ಕ್ರಮ ಕೈಗೊಳ್ಳಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಬರೆದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾರಂತದ್ದು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಆರ್ಎಸ್ಎಸ್ ಅನ್ನ ಕಾನೂನಾತ್ಮಕವಾಗಿ ಆಗಿರ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ಬೋದು ಬ್ಯಾನ್ ನಂತರ ಮಾಡ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ನಿಯಂತ್ರಿಸುವಂತ ಒಂದಷ್ಟು ಪ್ರಯತ್ನಗಳು ನಡೆಸಲಿಕ್ಕೆ ಮುಂದಾಯ್ತ ಸರ್ಕಾರ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದೊಂದು ಬಿಜೆಪಿ ನಾಯಕರಿಗೂ ಕೂಡ ಇದು ಬಹುದೊಡ್ಡ ಅಸ್ತ್ರ ಕೊಟ್ಟಂತ ಆಗತ್ತೆ. ಹಾಗಾಗಿನೇ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಕಾಂಗ್ರೆಸ್ನ ನಾಯಕರು
ಮೊದಲಿಂದನೂ ಕೂಡ ಯಾವಾಗ ಈ ರೀತಿಯ ಮಾಹಿತಿ ಎಲ್ಲ ಹೊರಗಡೆ ಬಿತ್ತು, ಅದಾದ ನಂತರದಲ್ಲಿ ಒಂದು ವಾದವನ್ನ ಶುರು ಮಾಡಿದ್ದಾರೆ. RSS ಗಾಂಧೀಜಿಯನ್ನ ಕೊಂದಿದ್ರು, ಅಂತವ್ರನ್ನ ನಾವ್ ಯಾಕೆ ಪಾಲಿಸಬೇಕು, ಅಂತವರನ್ನ ಯಾಕೆ ನಾವು ಅನುಕರಣೆ ಮಾಡಬೇಕು ಅನ್ನೋಂತ ಒಂದಷ್ಟು ಪ್ರಶ್ನೆಗಳು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಸತತ್ವ, ಅಂಬೇಡ್ಕರ್ ತತ್ವದ ಆಧಾರಿತವಾಗಿ ನಡೀತಾ ಇದೆ ಅನ್ನೋಂತ ಪ್ರತಿಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಏಕಾಏಕಿಯಾಗಿ ಈ ರೀತಿ ನಿಯಂತ್ರಿಸುವ ಕೆಲಸಕ್ಕೆ ಸರ್ಕಾರ ಮತ್ತೆ ಸಚಿವರು ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಸ್ವರೂಪ ಪಡೆದು ರಾಜಕೀಯವಾಗಿ ಒಂದಷ್ಟು ಕಾಳಗವು ಕೂಡ ಜೋರಾಗಿ ನಡೀತಾ ಇದೆ. ಶ್ರೀಲಕ್ಷ್ಮಿ, ಹನುಮಂತು, RSS ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಇದೆ, ಹಾಗಾಗಿ ಎಲ್ಲಾ ಕಡೆ ಪಥ ಸಂಚಲನವನ್ನ ನಡೆಸ್ತಾ ಇದೆ. ಇದೀಗ RSS ಪಥ ಸಂಚಲನವನ್ನು ನೋಡಿ ಸರ್ಕಾರ ಪತ್ರಗೊಟ್ಟಿ ಹೋಗಿದೆಯಾ? ಪುಟ್ಟ ಪುಟ್ಟ ಮಕ್ಕಳು, ನಮ್ಮದೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪುಟ್ಟ ಪುಟ್ಟ ಮಕ್ಕಳು RSS ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಾರೆ. RSS ಸ್ವಯಂ ಸೇವಕರು ಪಥ ಸಂಚಲನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಪ್ರಿಯಾಂಕ್ ಖರ್ಗೆಗೆ ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅಂತ? ಈ ಪತ್ರದಲ್ಲಿ RSS ನ ಬ್ಯಾನ್ ಮಾಡುವಂತ ಏನು ತೊಂದರೆ RSS ಉಂಟು ಮಾಡಿದೆ ಅಂತ ಹನುಮಂತು? ಒಂದು RSS ನ ಶಾಖೆಗಳಲ್ಲಿ ಈಗಾಗಲೇ ಯುವಜನರು ಮತ್ತೆ ಬೇರೆ ಬೇರೆ ಜನರೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು ಒಂದಷ್ಟು ರಾಜಕೀಯವಾಗಿ ಮುನ್ನೆಲೆಗೆ ಇಲ್ಲ ಅಂತಂದಿದ್ದಾಗ್ಲೂ ಕೂಡ ಬಿಜೆಪಿಗೆ ಬ್ಯಾಕ್ ಬೋನ್ ಆಗಿ ಒಂದಷ್ಟು ಕೆಲಸ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತದ್ದು. ಮತ್ತೆ 100 ವರ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನಷ್ಟು ಹೆಚ್ಚೆಚ್ಚು ಪ್ರಚಾರವನ್ನ RSS ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿಗೆ ಹಿಂದುತ್ವದ ಪ್ರಬಲವಾದಂತಹ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಒಂದಷ್ಟು ಕಿಂಗ್ ಮೇಕರ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥದ್ದೇ ವಾದವನ್ನ ಕಾಂಗ್ರೆಸ್ನ ನಾಯಕರು ಇಡ್ತಾ ಇರುವಂತದ್ದು. ಇದು ಮುಂಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದು ಬಹುದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆಗಳಿರುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಯಾಕೆಂತಂದ್ರೆ ಇಂಥದ್ದೊಂದು ಸಂಘಟನಾತ್ಮಕ ಒಂದು ರಚನಾತ್ಮಕ ಕಾರ್ಯಚಟುವಟಿಕೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಅದು ಇನ್ನು ಸಫಲತೆಯನ್ನ ಕೊಟ್ಟಿಲ್ಲ. ಅದರ ಬದಲಾಗಿ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾವ ರೀತಿ ಕಾನೂನಾತ್ಮಕವಾಗಿ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ನಾಯಕರು ಕಂಡುಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿನೇ ಸರ್ಕಾರಿ ಜಾಗಗಳಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಗಳ ಆಟದ ಮೈದಾನ ಆಗಿರ್ಬೋದು, ಅನುದಾನಿತ ಶಾಲೆಗಳ ಆಟದ ಮೈದಾನ ಆಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಈ ರೀತಿ ಸಾರ್ವಜನಿಕವಾಗಿ ಇರುವಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡಬೇಕು ಅಂತಂದು ಹೇಳಿದ್ರೆ ಅನುಮತಿಯನ್ನ ಪಡಿಬೇಕಾಗತ್ತೆ ಅನ್ನುವಂತ ವಾದವನ್ನ ಈಗ ಮುಂದಿಡ್ತಿರುವಂತದ್ದು. ಮುಂದೆ ಇದನ್ನ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ವಿರುದ್ಧ ಒಂದಷ್ಟು ಟೀಕಾ ಪ್ರಹಾರಗಳು ಹೆಚ್ಚಾಗ್ತಾ ಇರುವಂತದ್ದು. ಮತ್ತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಒಂದೊಮ್ಮೆ ಇದು ಅಧಿಕೃತವಾಗಿ ಆದೇಶವಾಗಿ ಹೊರಗೆ ಬಿದ್ರೆ ಅದು ಮತ್ತೊಂದು ಸ್ವರೂಪದ ಕಾಳಗಕ್ಕೆ ಕಾರಣ ಆಗುತ್ತೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.